ಶಿವರಾತ್ರಿ ದಿನ ಉಪವಾಸ ಏಕೆ ಆಚರಿಸುತ್ತಾರೆ? ನಿಜವಾದ ಕಥೆ. ಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನ ಭಗವಾನ್ ಶಿವನನ್ನು ಪೂಜಿಸಿ ಉಪವಾಸ ಆಚರಿಸುವುದು ಮಹತ್ವವಾದ ಸಂಪ್ರದಾಯವಾಗಿದೆ. ಇದರ ಹಿಂದೆ ಒಂದು ಪವಿತ್ರ ಕಥೆಯಿದೆ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಗುರುವೆಂಬ ಬೇಟೆಗಾರನಿದ್ದ. ಅವನು ದಿನವೂ ಕಾಡಿಗೆ ಹೋಗಿ ಪ್ರಾಣಿಗಳನ್ನು ಬೇಟೆ ಮಾಡಿ ತನ್ನ ಕುಟುಂಬವನ್ನು ಪಾಲಿಸುತ್ತಿದ್ದ. ಒಂದು ದಿನ ಅವನು ಬೇಟೆಗೆ ಹೋಗಿದ್ದಾಗ ಸಂಜೆಯಾಗಿ ಕಾಡಿನಲ್ಲಿ ದಾರಿ ತಪ್ಪಿದ. ರಾತ್ರಿಯಾಗುತ್ತಿದ್ದಂತೆ ಕಾಡಿನಲ್ಲಿ ಭಯ ಹೆಚ್ಚಾಯಿತು. ಪ್ರಾಣಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಅವನು ಒಂದು ಮರಕ್ಕೆ ಹತ್ತಿ ಕುಳಿತನು. ಅವನಿಗೆ ಗೊತ್ತಿರಲಿಲ್ಲ, ಆ ಮರದ ಕೆಳಗೆ ಶಿವಲಿಂಗವಿತ್ತು. ಆ ಮರವು ಬಿಲ್ವ ಮರವಾಗಿತ್ತು. ರಾತ್ರಿ ಪೂರ್ತಿ ಅವನು ಜಾಗರಣೆಯಿಂದ ಇದ್ದನು. ಅವನು ಭಯದಿಂದ ಮರದ ಎಲೆಗಳನ್ನು ಕೆಳಗೆ ಹಾಕುತ್ತಿದ್ದ. ಅವನಿಗೆ ತಿಳಿಯದೆ ಆ ಬಿಲ್ವ ಎಲೆಗಳು ಶಿವಲಿಂಗದ ಮೇಲೆ ಬೀಳುತ್ತಿತ್ತು. ಜೊತೆಗೆ ಅವನು ದಿನಪೂರ್ತಿ ಊಟ ಮಾಡದೇ ಇದ್ದ ಕಾರಣ ಉಪವಾಸವೂ ಆಯಿತು. ಆ ರಾತ್ರಿ ಶಿವನಿಗೆ ಬಹಳ ಪ್ರಿಯವಾದ ಶಿವರಾತ್ರಿ ದಿನವಾಗಿತ್ತು. ಬೇಟೆಗಾರನು ತಿಳಿಯದೇ ಮಾಡಿದ ಉಪವಾಸ, ಜಾಗರಣೆ ಮತ್ತು ಬಿಲ್ವತತ್ರ ಅರ್ಪಣೆ ಶಿವನಿಗೆ ತುಂಬ ಸಂತೋಷ ನೀಡಿತು. ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ಅವನ ಪಾಪಗಳನ್ನು ಕ್ಷಮಿಸಿ ಅವನಿಗೆ ಒಳ್ಳೆಯ ಜೀವನ ಮತ್ತು ಮೋಕ್ಷವನ್ನು ನೀಡಿದನೆಂದು ಹೇಳುತ್ತಾರೆ. ಈ ಕಥೆಯಿಂದ ಶಿವರಾತ್ರಿ ದಿನ ಉಪವಾಸ ಆಚರಿಸುವ ಮಹತ್ವವನ್ನು ಜನರು ತಿಳಿದುಕೊಂಡರು. ಉಪವಾಸ ಮಾಡುವುದರಿಂದ